ವರ್ಷಕ್ಕೊಮ್ಮೆ ಬೆಳೆಯುವ ಬ್ರಹ್ಮಕಮಲ 2 ತಿಂಗಳಲ್ಲಿ 4 ಬಾರಿ ಬೆಳೆದಿದ್ದು ಆಶ್ಚರ್ಯ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ಚಂದಾಪುರ ಗಣೇಶ ನಗರದಲ್ಲಿ 2 ತಿಂಗಳ ನಡುವೆ 4 ಬಾರಿ ಬ್ರಹ್ಮಕಮಲ ಅರಳಿದ್ದು ವಿಸ್ಮಯ ಜೊತೆಗೆ ಆಶ್ಚರ್ಯವೂ ಕೂಡ ಆಗಿದೆ. ಹೌದು, ಇದು ನಂಬಲು ಅಸಾಧ್ಯವಾದರೂ ಸತ್ಯವಾದಂತ ಘಟನೆ. ಗಣೇಶ ನಗರದ ನಿವಾಸಿ ಜಗದೇವಿ ಎಂಬುವರ ಮನೆಯಲ್ಲಿ ಮುಗಳಕೋಡ ಮಠದಿಂದ ಬ್ರಹ್ಮಕಮಲದ ಸಸಿಯನ್ನು ತಂದು ಮನೆಯ ಮುಂದುಗಡೆ ಹಚ್ಚಿ ಬೆಳೆಸಿದ್ದ ಅಜ್ಜಿ, ವರ್ಷಕ್ಕೊಮ್ಮೆ ಅದು ಕೂಡ ಅದೃಷ್ಟವಂತರಲ್ಲಿ ಬೆಳೆಯುತ್ತದೆ ಎಂದು ಹೇಳಲಾಗುವ ಈ ಬ್ರಹ್ಮಕಮಲ ಇವರ ಮನೆಯಲ್ಲಿ 2 ತಿಂಗಳಲ್ಲಿ 4 ಬಾರಿ ಬೆಳೆದಿರುವುದು ಪವಾಡವೋ ಆಶೀರ್ವಾದವೋ ಎಂಬಂತೆ ಆಶ್ಚರ್ಯಕರವಾಗಿದೆ. ಕೇವಲ ವರ್ಷದಲ್ಲಿ 1 ಬಾರಿ ಬೆಳೆಯುವಂತಹ ಬ್ರಹ್ಮಕಮಲ 2 ತಿಂಗಳಲ್ಲಿ 4 ಬಾರಿ ಬೆಳೆದಿದ್ದು ವಿಶೇಷ ಹಾಗೂ ವಿಸ್ಮಯವನ್ನ ಉಂಟು ಮಾಡಿದೆ. ಸಾರ್ವಜನಿಕರಿಗೆ ಕುತೂಹಲದ ಜೊತೆಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತಿದೆ. ರಾಜೇಂದ್ರ ಪ್ರಸಾದ್, ಜಿಕೆ ನ್ಯೂಸ್ ಕನ್ನಡ, ಚಿಂಚೋಳಿ. ಅಜ್ಜಿಯವರೇ, ತಾವು ನೋಡ್ತಿದ್ರೆ ಬ್ರಹ್ಮಕಮಲ ವರ್ಷದಲ್ಲಿ 1 ಬಾರಿ ಬರುತ್ತೆ. ತಮ್ಮ ಹತ್ರ 3 ಸರ್ತಿ ಅಂತ ಹೇಳ್ತಾರೆ. ಇದು ಹೇಗೆ ಸಾಧ್ಯ? ತಾವು ಎಲ್ಲಿಂದ ತಂದಿಲ್ಲ? ಮುಗಳಕೋಡ ಮಠದಾಗ ಎಲ್ಲ ಬ್ರಹ್ಮಕಮಲ ವರ್ಷದಲ್ಲಿ 1 ಬಾರಿ ಅಂತ ಹೇಳ್ತಾರೆ. ಅದು ಅದೃಷ್ಟ ಲಕ್ಷ್ಮಿಗೆ ಹೇಳ್ತಾರೆ. ತಮ್ಮ ಹತ್ರ 3 ಸರ್ತಿ ಬೆಳೆದಿದೆ. ನಮ್ಮ 2 ತಿಂಗಳ 4 ಸಲ ನೋಡಿ. 4 ಸಲ ಆಗ್ಯಾವ. ಚಂದ ಇವತ್ತು 50 ಹೂವು ಆಗ್ಯಾವ. ಇವತ್ತು 1 ಆಗ್ಯದ. ಮಕ್ಕಳು ಆಗ್ಯಾವ. 20, 15 ಹೂವು ಆಗ್ಯಾವ. ಇವತ್ತೇನೋ 1 ಆಗ್ಯಾವ. 1 ಆಗಿದ್ದಾಗ ಬಂದಿದ್ದು ಇಲ್ಲ. ತಾವು ಹೇಳ್ತಾ ಇದ್ರಿ 20 ಆಗ್ತದೆ, 30 ಆಗ್ತದೆ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಬ್ರಹ್ಮಕಮಲ ಎಂಬುದು ಎಷ್ಟು ವಿಶೇಷ ಅಂತಂದ್ರೆ ಅದೃಷ್ಟ ಲಕ್ಷ್ಮಿಗೆ ಹೋಲಿಸ್ತಾರೆ. ಇನ್ನೊಂದೇನಂದ್ರೆ ವರ್ಷದಲ್ಲಿ ಕೇವಲ 1 ಬಾರಿ ಮಾತ್ರ. ತಾವು ಹೇಳ್ತಿದ್ರೆ ವರ್ಷದಲ್ಲಿ 3-4 ಸರ್ತಿ ಅಂತ ಹೇಳಿದ್ರೆ ಇದು ಹೇಗೆ? ನೀವು ನಮ್ಗೆ ಹೇಳ್ಕೊಂಡು ದೇವ್ರ ಬಿಡ್ತಾರೆ. ದೇವ್ರ ಗಿಡಾಗ ದೇವ್ರ ಹೂವು ಆಗ್ಯಾವ ನೋಡಿ. ನಾವೇನ ಅವ್ರು ಕೈ ಮಾಡೋದಿಲ್ಲ. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BBT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಗನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.